ಹಲೋ ಹಲೋ, ಒಳ್ಳೆ ಮೇವು ತಿಂದಿದೆ, ನಿದ್ರೆ ಮಾಡ್ತಾ ಐತೆ. ನೋಡಿದ್ರಲ್ವಾ, ಪಕ್ಕ ತಿಂದು ಚೆನ್ನಾಗಿ ನಿದ್ರೆ ಮಾಡ್ತಾ ಐತೆ. ಯಾವ ರೀತಿ ಮರಿಗಳಿಗೂ ಆರಾಮಿರ್ತದೆ ಏನಂತೀರ? ಕೈ ಕಳ್ಳಿ ನೋಡ್ದಂಗೆ ನೋಡ್ತದೆ. ಕಳ್ಳಿ ನೋಡಿ, ಒಣಮೇವು ಹೆಂಗ್ ಮೇಯ್ತಾ ಇದೆ. ಹಸಿ ಮೇವು ಮಳೆ ಹುಯ್ಯೋ ಗಂಟ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಸಿ ಮೇವಿದ್ರೆ ಚಂದ. ಹಸಿ ಮೇವು ಸಿಗಬೇಕಾದ್ರೆ ಮಳೆ ಹುಯ್ಬೇಕು, ಬೆಳೆ ಬೆಳಿಬೇಕು. ಆವಾಗಲೇ ಹಸಿ ಮೇವುಗಳು ಆಡು, ಕುರಿ, ದನ, ಮೇಕೆ, ಯಾವುದೇ ಒಂದು ಪ್ರಾಣಿಗಳು, ಮನುಷ್ಯನಿಗಾದರೂ ಅಷ್ಟೇ ಮುಖ್ಯ. ಏನಂತೀರ ನೋಡಿ, ಅಕ್ಕಿ, ಉಳ್ಳಿ, ಕಳ್ಳೆ ಒಟ್ಟು, ಕಳ್ಳೆಕಾಯಿ ಹಿಂಡಿ ಇಷ್ಟನ್ನೂ ಮರಿಗೆ ಕೊಡ್ತಾಯಿದ್ದೀನಿ. ಯಾಕೆಂದರೆ ಮರಿ ಚೆನ್ನಾಗಿ ಒಳ್ಳೆ ಬರಬೇಕು ಅಂದರೆ ಕೆಲವೊಂದು ಪದಾರ್ಥಗಳಿರ್ತವೆ, ಕೊಡ್ತಾಯಿದ್ರೆ ಅದು ತಿಂದು ಸ್ವಲ್ಪ ನೀರು ಮಡಗಿದ್ರೆ, ನೋಡಿದ್ರಲ್ವ, ಮೇವು ಜೊತೆಗೆ ತಿಂಡಿನೂ ಕೊಟ್ಟರೆ ಮರಿ ತುಂಬ ಚೆನ್ನಾಗಿ ಬರ್ತದೆ. ಕೆಲವರು ಕೊಡ್ತಾರೆ ಪಾಪ, ಇನ್ನು ಕೆಲವರು ಕೊಡಲ್ಲ. ಕಾಡು ಮೇವಾಯಿತು ಅಷ್ಟೇ. ಇವೆಲ್ಲ ಕೊಟ್ಟರೆ ಒಳ್ಳೆ ಚರ್ಬಿ ತಣ ಬರ್ತದೆ, ಮರಿ ಗಟ್ಟಿಯಾಗಿರ್ತದೆ, ತಾಕತ್ತಾಗಿರ್ತದೆ. ಇನ್ನೂ ಸುಮಾರು ಐಟಮ್ಗಳು ಕೊಡ್ತೀವಿ, ಕೊಡ್ತಾನೆ ಇರ್ತೀವಿ, ತಿಂತಾನೆ ಇರ್ತದೆ ಅಷ್ಟೇ. ತಿನ್ನು ಮೊದಲೇ ಗಾದಿ ಹೇಳ್ತಾರೆ, ಕುರಿ ಕೊಬ್ದಷ್ಟು ಕುರುಬನಿಗೆ ಲಾಭ ಅಂತ. ಹಂಗೆ ಆಡು ಕೊಬ್ದಷ್ಟು ನನಗೆ ಲಾಭ. ತಿನ್ನು. ಬೆಳಗಿನ ಫುಡ್ಡು ನೋಡಿದ್ರಲ್ವ, ತಿಂತಾಯ್ತೆ. ಮನೇಲಿ ವೇಸ್ಟೇಜ್ ಆಗಿ ತಿಂದದ್ದು ಬಿಟ್ಟದ್ದು ತರಕಾರಿ ಗಿರಕಾರಿ ಐಟಮ್ಸು ಎಲ್ಲನೂ ತಿನ್ನಿಸ್ತಾಯಿದ್ರೆ ಒಳ್ಳೆ ಚೆನ್ನಾಗಿ ಬರ್ತವೆ ಮರಿಗಳು.